ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ಹೆಸರಿನಲ್ಲಿ ಅನರ್ಹ ಶಿಕ್ಷಕರು ಅಂದರೆ B.Ed ಆಗಿರಲ್ಲ, D.Ed ಆಗಿರಲ್ಲ, ಇನ್ನೊಂದಷ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಏನೂ ಇರಲ್ಲ, ಆದರೂ ಸಮೇತ ಅವರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಎರಡೆರಡು ಕಡೆ ಸಂಬಳ ತಗೊಂತಾ ಇರೋ ಶಿಕ್ಷಕರುಗಳು ಮತ್ತು ಡೂಪ್ಲಿಕೇಟ್ ಶಿಕ್ಷಕರುಗಳು ಈ ವಿಚಾರವಾಗೂ ಸಹ ಇವತ್ತು ಮಾತಾಡಿ ಅದ್ರ ವಿರುದ್ಧನೂ ಇಮ್ಮಿಡಿಯೇಟಾಗಿ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ನಮ್ಮ ಕಮಿಷನರ್ ಕಿಶೋರ್ ಸರ್ ಅವರು ಹೇಳಿದ್ದಾರೆ. ಇನ್ನೂ ಒಂದು ವಿಚಾರ, ಗುತ್ತಿಗೆ ವಿಚಾರವಾಗಿ ನಾವು ಏನು 31 ಜಿಲ್ಲೆಗಳ DC ಗಳು ಮತ್ತು DDಗಳ ಗಮನಕ್ಕೆ ತಂದಿದ್ದೀವಿ. ಆ ವಿಚಾರವನ್ನು ತಂದು ನನಗೆ ಕೊಡಿ, ನಾನು ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ ನಾನು ಸರ್ಕಾರಕ್ಕೆ ಪ್ರಸ್ತಾವವನ್ನು ಈಗ ಶೀಘ್ರವಾಗಿ ಸಲ್ಲಿಸ್ತೀನಿ ಅಂತ ಹೇಳಿದರೆ ಅದನ್ನು ಸಹ ಮುಂದಿನ ವಾರದಲ್ಲಿ ನಾವು ಅದನ್ನು ಕೊಟ್ಟು ನಾವು ನಿಮ್ಮ ಮಾಹಿತಿಗೆ ಕೊಡ್ತೀವಿ. ಹೀಗಾಗಿ ನಿರಂತರವಾಗಿ 1 ವರ್ಷದಿಂದ ರಾಜ್ಯದ ಅತಿಥಿ ಶಿಕ್ಷಕರ ಪರವಾಗಿ ಕೆಲಸ ಮಾಡುತ್ತಿರುವ KRS ಸಮಿತಿಗೆ ನಿಜವಾಗಿಯೂ KRS ಸಮಿತಿ ಇಷ್ಟು ಒಂದು ಶಿಸ್ತುಬದ್ಧವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಧ್ವನಿ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ಇದು ಏನು ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು KRS ಸಮಿತಿಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ವಿಡಿಯೋನ ಶೇರ್ ಮಾಡಬೇಕು. ಮತ್ತು KRS ಸಮಿತಿ ನೊಂದವರ ಧ್ವನಿಗಾಗಿ ಸಾಮಾಜಿಕ ನಾಯಕರಾಗಿ ಕೆಲಸ ಮಾಡ್ತಾ ಇದೆ. ಈ ವಿಚಾರವನ್ನು ನೀವೆಲ್ಲ ಅರ್ಥಕೋಬೇಕು ಮತ್ತು ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಹೊರಟಿರೋ KRS ಸಮಿತಿಗೆ ನೀವೆಲ್ಲ ಬೆಂಬಲ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರುವ ರಾಜ್ಯದ ಖಜಾಂಚಿ ಜಯಂತು, ರಾಜ್ಯದ ಸಂಯೋಜಕರುಗಳಾದ ತಪ್ಪಯ್ಯ ಸರು, ನಿರ್ದೇಶಕರುಗಳಾದ ಉಮೇಶ್ ಅವರು, ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಲಿಂಗು ಮತ್ತು ರಾಜ್ಯ ಸಂಯೋಜಕರಾದ ಪ್ರಭಾಕರ್ ಅವರು ಇಷ್ಟು ಜನ ಭಾಗವಹಿಸಿ ರಾಜ್ಯದ ಆಯುಕ್ತರ ಹತ್ರ ನಾವು ಮಾತಾಡಿ ಅವರ ಹತ್ರ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದೇವೆ. ನಮ್ಮ ದೂರುಗಳು ನಿರಂತರವಾಗಿ ಬರ್ತಾ ಇರ್ತವೆ. ಆದರೆ ಇನ್ಮುಂದೆ ಈ ದೂರುಗಳಿಗೆ ಪ್ರತಿ ವಾರನೂ ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ಟು ನಾವು ಇವತ್ತು ಬಂದಿದ್ದೀವಿ. ಹಾಗಾಗಿ ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ